ಸತ್ಯಂ ಶಿವಂ ಸುಂದರಂ. ನಾನು ಸಖತ್ ಹರಿಶ್ಚಂದ್ರ. ಯೂಟ್ಯೂಬರ್ಗೆ ಏನ್ ಬೇಕಾಗಿರೋದು? ಒಂದೊಳ್ಳೆ ಟಾಪಿಕ್, ಒಂದೊಳ್ಳೆ ಕಂಟೆಂಟ್, ಹಾಟ್ ಟಾಪಿಕ್ ಆಗಿರ್ಬೇಕು, ಜನಗಳಿಗೆ ರೀಚ್ ಆಗ್ಬೇಕು, ಮಾಡುವಂತ ವಿಡಿಯೋಕ್ಕೆ ಲಕ್ಷಾನುಗಟ್ಟಲೆ ವ್ಯೂಸ್, ತಮ್ಮ ಚಾನೆಲ್ ಗ್ರೋತ್ ಆಗ್ಬೇಕು, ಮಾಡಿದಂತ ಕಂಟೆಂಟ್ಗೆ ಒಳ್ಳೆ ಪೇಮೆಂಟ್ ಬರಬೇಕು. ಇದು ನಾನೇ ಆಗಿರ್ಲಿ ಅಥವಾ ಯಾವುದೇ ಯೂಟ್ಯೂಬರ್ಸ್ ಆಗಿರ್ಲಿ, ನಮಗೆ ಬೇಕಾಗಿದ್ದ ಮೊದಲ ರಿಕ್ವೈರ್ಮೆಂಟ್ಸ್ ಇದುವೆ. ಯಾವನಾದ್ರೂ ಒಬ್ಬ ಯೂಟ್ಯೂಬರ್ ಯಾವುದೇ ಒಂದು ಟಾಪಿಕ್ ಆಗಿ ಸಮಸ್ಯೆಯ ಬಗ್ಗೆ ಮಾತಾಡಿ ಆ ಸಮಸ್ಯೆಗೆ ಪರಿಹಾರ ತಂದು ಕೊಡ್ತೇನೆ ಅಂತ ಹೇಳಿದ್ರೆ ಅದು ಬರೀ ಬೊಗಳೆ. ಸಮೀರ್ ಎನ್ನುವ ಹುಡುಗ ತನ್ನ ಚಾನೆಲ್ ನಲ್ಲಿ ಧರ್ಮಸ್ಥಳದ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಇವಾಗ ಕೋಟ್ಯಾನುಗಟ್ಟಲೆ ವ್ಯೂಸ್ ಅನ್ನು ಪಡ್ಕೊಂಡಿದ್ದಾರೆ. ಸೌಜನ್ಯ ಕೇಸ್ ಬಗ್ಗೆ ಹಲವಾರು ಜನ ಮಾತಾಡಿದ್ದಾರೆ. ಇದಕ್ಕಿಂತ ಮೊದಲು ಕೂಡ ಹಲವಾರು ಯೂಟ್ಯೂಬರ್ಸ್ ಗಳು ವಿಧವಾಗಿ ಸೇಮ್ ಟಾಪಿಕ್ ಬಗ್ಗೆ ತಮ್ಮ ತಮ್ಮ ಶೈಲಿಯಲ್ಲಿ ಜನರ ಮುಂದೆ ಇಟ್ಟಿದ್ದಾರೆ. ಸಮೀರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಅನಿಮೇಷನ್ ಗಳನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ದಾನೆ. ಇದು ಜನಗಳಿಗೆ ಇಷ್ಟವಾಗಿದೆ. ಇದರಲ್ಲಿ ಹೊಸತೇನೂ ಇಲ್ಲ, ಅದೇ ಹಳೆ ಕತೆ, ಅದೇ ಸೌಜನ್ಯದ ರೇಪ್ ಮತ್ತು ಮರ್ಡರ್ ಕತೆ, ಧರ್ಮಸ್ಥಳದಲ್ಲಿ ನಡೆಯುತ್ತಿದ್ದಂತಹ ಕೊಲೆ ಮತ್ತು ಅನಾಚಾರ ಅತ್ಯಾಚಾರಗಳ ಕತೆ. ಇದನ್ನು ನಾವು ಹಲವಾರು ಬಾರಿ ಕೇಳಿದ್ದೇವೆ. ಇನ್ನು ಸಮೀರ್, ನಾನು ಸೌಜನ್ಯ ಕೇಸ್ಗಳಿಗೆ ಬೇಕಾದಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಈ ವಿಡಿಯೋವನ್ನು ತಯಾರಿಸಿದ್ದೇನೆ ಅಂತ ಹೇಳ್ತಾರೆ. ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದೆ ಅನ್ನುವುದು ನನ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವರಲ್ಲಿರುವ ಟಾಪಿಕ್ ಇದಕ್ಕಿಂತ ಮೊದಲು ಹಲವಾರು ಯೂಟ್ಯೂಬರ್ಸ್ ಗಳು ಮಾತಾಡಿದ್ದಾರೆ. ಶಂಕರ್ ಸಿನಿಮಾವನ್ನ ಆಕ್ಟ್ಲಿ ಕಾಪಿ ಮಾಡಿ ಹೊಸದಾಗಿ ಪ್ರೆಸೆಂಟೇಶನ್ ಮಾಡಿದಂತೆ ಈ ಸಮೀರ್ ಕೂಡ ಸೌಜನ್ಯ ಕೇಸನ್ನು ಎಲ್ಲಾ ಯೂಟ್ಯೂಬರ್ಸ್ ಗಳಿಂದ ಮಾಹಿತಿ ಕಲೆಕ್ಟ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲಾ ಉದ್ಯೋಗ ನಡೆಯಲು ಲಕ್ ಬೇಕಂತೆ, ಅದೇ ರೀತಿ ಯೂಟ್ಯೂಬರ್ಸ್ ಗಳಿಗೆ ವ್ಯೂಸ್ ಬರಲು ಕೂಡ ಲಕ್ ಬೇಕಂತೆ. ಸೇಮ್ ಟಾಪಿಕ್ ಬಗ್ಗೆ ಎಷ್ಟೊಂದು ಜನಗಳು ಮಾತಾಡಿದ್ರು ಕೂಡ ಸಮೀರ್ಗೆ ಬಂದಂತಹ ವ್ಯೂಸ್ ಯಾವೊಬ್ಬ ಯೂಟ್ಯೂಬರ್ಸ್ಗೂ ಬಂದಿಲ್ಲ. ಧರ್ಮಸ್ಥಳದ ಸೌಜನ್ಯ ಮರ್ಡರ್ ಕೇಸ್ ಏನಿದೆ, ಇದು ಇನ್ನು 50 ವರ್ಷ ಹೋದ ನಂತರ ಕೂಡ ಹಾಟ್ ಟಾಪಿಕ್. ಈ ಪ್ರಕರಣಕ್ಕೆ ಹೋರಾಟ ಮಾಡುತ್ತಿದ್ದ ಹೋರಾಟಗಾರರು ಈ ಪ್ರಕರಣವನ್ನ ಜೀವಂತವಾಗಿ ಇಟ್ಟಿದ್ದಾರೆ. ಅದು ಬೇಕು ಕೂಡ. ಇನ್ನು ಸಮೀರ್ ಒಬ್ಬ ಮುಸ್ಲಿಂ, ಇವನು ಹಿಂದೂ ಧರ್ಮದ ವಿಷಯದ ಬಗ್ಗೆ, ಹಿಂದೂಗಳ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ದಾನೆ ಅಂತ ಹೇಳಿ ಹಲವಾರು ಜನ ಪ್ರಶ್ನೆ ಮಾಡಿದ್ದಾರೆ. ದೇಶದಲ್ಲಿ ನಡೆಯುವಂತಹ ಯಾವುದೇ ಪ್ರಕರಣಗಳಾಗ್ಲಿ, ಯಾವುದೇ ವಿಷಯಗಳಾಗ್ಲಿ, ಅದರ ಬಗ್ಗೆ ಮಾತಾಡಬೇಕಾದ್ರೆ ಜಾತಿ ಧರ್ಮದ ಅವಶ್ಯಕತೆ ಇರುವುದಿಲ್ಲ. ಯಾರು ಕೂಡ ತಮಗೆ ಅನಿಸಿದನ್ನು ಹೇಳಬಹುದು. ಇನ್ ಫ್ಯೂಚರ್ ಸಮೀರ್ ವಕ್ಫ್ ಬೋರ್ಡ್ ನ ಅನ್ಯಾಯದ ಬಗ್ಗೆ, ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರನ್ನು ಮುಸ್ಲಿಮರು ನರಮೇಧ ಮಾಡಿ ಓಡಿಸಿದ್ದನ್ನು, ಇಸ್ಲಾಂನ ಹೆಸರಲ್ಲಿ ದೇಶದಲ್ಲಿ ಟೆರರಿಸಂ ಮಾಡುವುದನ್ನು, ಮೊಘಲರು ಭಾರತದ ಮೇಲೆ ದಾಳಿ ಮಾಡಿ ಯಾವ ರೀತಿ ಭಾರತದ ಸಂಸ್ಕೃತಿಯನ್ನು ನಾಶ ಮಾಡಿದ್ದಾರೆ ಎನ್ನುವುದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ತಮ್ಮ ಸಮುದಾಯದ ಜನಗಳು ಭಾರತೀಯರ ಮೇಲೆ ಎಷ್ಟೊಂದು ಅನ್ಯಾಯಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಜನಗಳಿಗೆ ತಿಳುವಳಿಕೆ ಮೂಡುವಂತೆ ಮಾಡಲಿ ಅಂತ ಹೇಳಿ ಆಶಿಸೋಣ. ಇವಾಗ ಸೌಜನ್ಯದ ಕೇಸ್ ಬಗ್ಗೆ ಮಾತಾಡೋಣ. ಯೂಟ್ಯೂಬರ್ಸ್ ಗಳಾಗ್ಲಿ, ಸೌಜನ್ಯ ಪರ ಹೋರಾಟ ಮಾಡುವವರಾಗ್ಲಿ, ಸೌಜನ್ಯರನ್ನು ರೇಪ್ ಮಾಡಿ ಕೊಲೆ ಮಾಡಿದವರು ಯಾರು ಅಂತ ಹೇಳಿ ಕಣ್ಣಾರೆ ಕಂಡವರು ಯಾರು ಇಲ್ಲ. ಹಾಗಾದ್ರೆ ನೇರವಾಗಿ ವೀರೇಂದ್ರ ಹೆಗ್ಡೆ ಮತ್ತು ಅವರ ಫ್ಯಾಮಿಲಿಯ ಮೇಲೆ ಆರೋಪ ಹೊರಿಸಲು ಕಾರಣವೇನು? ಸುಮಾರು 40 ವರ್ಷ ಮೊದಲೇ ಧರ್ಮಸ್ಥಳದಲ್ಲಿ ಹೆಂಗಸರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗುವುದೆಂದು ಸುದ್ದಿಗಳು ಆವಾಗ್ಲೇ ಹರಿದಾಡ್ತಿದ್ವಂತೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನವ ದಂಪತಿಯರು ಧರ್ಮಸ್ಥಳದಲ್ಲಿ ಹೋಟೆಲ್ ಅಲ್ಲಿ ರೂಮ್ ಮಾಡಿ ನಿಲ್ಲಬಾರದಂತ ಹೇಳಿ ಮಾತುಕತೆ ಕೂಡ ನಡೆಯುತ್ತಿದ್ದಂತೆ. ಸುಮಾರು 400ಕ್ಕಿಂತಲೂ ಜಾಸ್ತಿ ಕೊಲೆ ಮತ್ತು ಅತ್ಯಾಚಾರವಾಗಿರುವುದನ್ನು ಹಲವಾರು ಜನ ಮಾತಾಡಿಕೊಳ್ಳುವುದನ್ನು ನಾವು ಕೇಳಿದ್ದೇವೆ. ಸೌಜನ್ಯ ಕೊಲೆಯಾಗುವ ಮೊದಲು ನಡೆದಂತ ಎಲ್ಲಾ ಘಟನೆಗಳನ್ನು ಸೌಜನ್ಯರ ಕೊಲೆಗೆ ಹೋಲಿಸಿ ಈ ಕೊಲೆಯನ್ನು ಕೂಡ ವೀರೇಂದ್ರ ಹೆಗ್ಡೆ ಅವರ ಫ್ಯಾಮಿಲಿಯವರೇ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಿಜವಾಗ್ಲೂ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅವರ ಫ್ಯಾಮಿಲಿಯವರು ಇಷ್ಟೊಂದು ಕ್ರೂರಿಗಳ? ಜೈನ ಧರ್ಮವನ್ನು ಪಾಲಿಸುವ ವೀರೇಂದ್ರ ಹೆಗ್ಡೆ ಅವರಿಗೆ ಕೊಲೆ ಮಾಡುವುದು, ರೇಪ್ ಮಾಡುವುದು ಪಾಪದ ಕೆಲಸ ಅಂತ ಹೇಳಿ ಗೊತ್ತಿಲ್ವಾ? ವೀರೇಂದ್ರ ಹೆಗ್ಡೆ ಅವರ ಮನೆಯಲ್ಲಿ ಮಹಿಳೆಯರಿಲ್ಲವಾ? ಅಥವಾ ಯಾರೋ ಮಾಡಿದ ಕೊಲೆಗಳನ್ನು ವೀರೇಂದ್ರ ಹೆಗ್ಡೆ ಅವರ ಫ್ಯಾಮಿಲಿಯ ತಲೆಗೆ ಕಟ್ಟಲಾಗುವುದಾ? ಇದೆಲ್ಲ ಒಂದು ಗೊಂದಲಮಯವಾದ ವಿಷಯ. ಈ ವಿಷಯಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತಾ? ನಿಜವಾಗ್ಲೂ ಧರ್ಮಸ್ಥಳ ಪರಿಸರದಲ್ಲಿ 400ಕ್ಕಿಂತಲೂ ಜಾಸ್ತಿ ಕೊಲೆ ಆಗಿತ್ತಾದ್ರೆ ಸರ್ಕಾರಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಏನ್ ಮಾಡ್ತಾ ಇದೆ? ಅಲ್ಲಿ ಯಾವನೋ ಒಬ್ಬ ಬೀಜ ಇರುವಂತಹ ಗಂಡು ಪೊಲೀಸ್ ಬಂದೇ ಇಲ್ವಾ? ಇಂಥ ಕೊಲೆಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ರೇಪ್ ಮತ್ತು ಮರ್ಡರ್ ನಂತಹ ದೊಡ್ಡ ದೊಡ್ಡ ಪ್ರಕರಣಗಳಾದ್ರೂ ಪ್ರಕರಣಗಳನ್ನು ಭೇದಿಸಿ ಜನರಿಗೆ ನ್ಯಾಯ ಕೊಡಿಸುವಂತಹ ಪೊಲೀಸ್ ಅಧಿಕಾರಿ 50 ವರ್ಷದಲ್ಲಿ ಆ ಪ್ರದೇಶದಲ್ಲಿ ಯಾರು ಹುಟ್ಟೇ ಇಲ್ವಾ? ಕಳೆದ 50 ವರ್ಷದಲ್ಲಿ ನಾವು ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರದ ಆಡಳಿತವನ್ನು ನೋಡಿದ್ದೇವೆ. ಇಷ್ಟೊಂದು ದೊಡ್ಡ ಮಟ್ಟಿನ ಅನ್ಯಾಯವಾಗುತ್ತಿದ್ರು ಕೂಡ ಈ ಎರಡೂ ಸರ್ಕಾರಗಳು ಈ ಪ್ರಕರಣಗಳಿಗೆ ನ್ಯಾಯ ಒದಗಿಸುವಲ್ಲಿ ಯಾಕೆ ವಿಫಲವಾಗಿದೆ? ನನ್ನ ಪ್ರಕಾರ ಜನಗಳು ವೀರೇಂದ್ರ ಹೆಗ್ಡೆ ಅವರ ಫ್ಯಾಮಿಲಿಯ ವಿರುದ್ಧ ಹೋರಾಡುವ ಬದಲು ಕಳೆದ 40 ವರ್ಷಗಳಲ್ಲಿ ನಮ್ಮ ನಾಡಿದ ಸರ್ಕಾರಗಳ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬೇಕು.
ಕಳೆದ 40 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೋ ಅವರ ವಿರುದ್ಧ ಕೇಸನ್ನು ಹಾಕಬೇಕು. ಯಾಕೆಂದ್ರೆ 400 ಕೊಲೆ ಅಂದ್ರೆ ಇದು ಭೀಭತ್ಸ. ಇದರ ಬಗ್ಗೆ ತುಟಿಕ್ ಪುಟಿಕ್ ಅನ್ನದೆ ಎಲ್ಲಾ ಸರ್ಕಾರಗಳು ಮೌನವಾಗಿರುವುದನ್ನು ನೋಡಿದ್ರೆ ಈ ಸರ್ಕಾರಗಳಿಗೆ ಸರ್ಕಾರ ನಡೆಸುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಅಗತ್ಯವಿದೆ. ಇಷ್ಟರವರೆಗೆ ಭಾರತದ ಇತಿಹಾಸದಲ್ಲಿ ಸರ್ಕಾರಗಳ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದ ಹಿಸ್ಟ್ರಿನೇ ಇಲ್ಲ. ಅದು ಇವಾಗ ಶುರುವಾಗಬೇಕು. ಎಲ್ಲಾ ಕಡೆ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅವರ ಅನುಯಾಯಿಗಳ ಮೇಲೆ ಆರೋಪದ ಮೇಲೆ ಆರೋಪ ಬರ್ತಾ ಇದ್ರು. ವೀರೇಂದ್ರ ಹೆಗ್ಗಡೆ ಅವರು ಇನ್ನೂ ಕೂಡ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವುದನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ನಿಜವಾಗ್ಲೂ ವೀರೇಂದ್ರ ಹೆಗ್ಗಡೆ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರ? ಒಂದು ಕಾಲದಲ್ಲಿ ಕಾಲಿಗೆ ನಮಸ್ಕರಿಸುತ್ತಿದ್ದ ಜನಗಳೇ ಇವಾಗ ಹೆಗ್ಗಡೆ ಅವರ ವಿರುದ್ಧ ಮಾತಾಡ್ತಿರುವುದನ್ನು ನೋಡಿದ್ರೆ ರಾಜ್ಯದ ಮ್ಯಾಕ್ಸಿಮಮ್ ಜನಗಳು ಸೌಜನ್ಯ ಪ್ರಕರಣದ ನಂತರ ಹೆಗ್ಗಡೆ ಅವರು ಮತ್ತು ಹೆಗ್ಗಡೆ ಅವರ ಅನುಯಾಯಿಗಳ ವಿರುದ್ಧ ಚೀತು ಅಂತ ಉಗುಳುವುದು ಸರ್ವೇ ಸಾಮಾನ್ಯವಾಗಿದೆ. ಇಷ್ಟೆಲ್ಲ ಅವಮಾನಗಳನ್ನು ಸಹಿಸಿಕೊಂಡು ನನ್ನನ್ನು ನಾನು ಸಮರ್ಥಿಸಿಕೊಳ್ಳುವಂತ ಮನಸ್ಸಾಕ್ಷಿ ಹೇಗೆ ಬರುತ್ತೆ? ನಿಜವಾಗ್ಲೂ ಹೆಗ್ಗಡೆ ಅವರು ಮಾಡಬೇಕಾದದಿಷ್ಟೇ. ಹೆಗ್ಗಡೆ ಅವರ ಪ್ರಕಾರ ಅವರು ತಪ್ಪಿತಸ್ಥರಲ್ಲ. ಒಂದು ವೇಳೆ ಅವರು ತಪ್ಪಿತಸ್ಥರು ಅಲ್ಲ ಅಂತ ಆದ್ರೆ ಅವರು ಧರ್ಮಸ್ಥಳವನ್ನ ಸರ್ಕಾರಕ್ಕೆ ಬಿಟ್ಟುಕೊಡ್ಬೇಕು. ಸೌಜನ್ಯ ಪ್ರಕರಣ ಮತ್ತು ಇತರ ಪ್ರಕರಣಗಳಿಗೆ ನ್ಯಾಯ ಸಿಗುವವರೆಗೆ ನಾನು ಧರ್ಮಸ್ಥಳವನ್ನು ಸರ್ಕಾರಕ್ಕೆ ಬಿಟ್ಟುಕೊಡ್ತೇನೆ ಅಂತ ಹೇಳಿ ಘೋಷಣೆ ಮಾಡಬೇಕು. ಧರ್ಮಸ್ಥಳದಲ್ಲಿ ಬರುವಂತಹ ಎಲ್ಲಾ ಆದಾಯಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಡ್ಬೇಕು. ಮುಕ್ತವಾಗಿ ಎಲ್ಲಾ ರೀತಿಯ ತನಿಖೆಗಳಿಗೆ ಅನುವು ಮಾಡಿಕೊಡ್ಬೇಕು. ಇನ್ನು ಹಲವಾರು ಯೂಟ್ಯೂಬರ್ಸ್ ಗಳು ನಾವು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡಿದ ನಂತರ ನಮ್ಮ ಯೂಟ್ಯೂಬ್ ಚಾನೆಲ್ ಡಿಲೀಟ್ ಆಗಿದೆ, ನಮ್ಮ ವಿಡಿಯೋಗಳು ಡಿಲೀಟ್ ಆಗಿದೆ ಅಂತ ಹೇಳಿ ಮತ್ತೊಂದು ವಿಡಿಯೋವನ್ನು ಯೂಟ್ಯೂಬ್ ಅಲ್ಲಿ ಹರಿಬಿಡೋದನ್ನು ನೋಡಿದ್ದೇನೆ. ಆದ್ರೆ ನಾನ್ ಚೆಕ್ ಮಾಡಿದಾಗ ಯಾವೊಬ್ಬನ ಯೂಟ್ಯೂಬ್ ಚಾನೆಲ್ ಡಿಲೀಟ್ ಆಗಿಲ್ಲ, ಯಾವೊಬ್ಬನ ವಿಡಿಯೋಸ್ ಕೂಡ ಡಿಲೀಟ್ ಆಗಿಲ್ಲ. ಅಮೀರ್ ಅಪ್ಲೋಡ್ ಮಾಡಿದಂತಹ ವಿಡಿಯೋ ಕೂಡ ಡಿಲೀಟ್ ಆಗಿದೆ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ನಾನು ಬೆಳಿಗ್ಗಿನಿಂದ ಪದೇ ಪದೇ ಆ ವಿಡಿಯೋವನ್ನು ಚೆಕ್ ಮಾಡ್ತಾ ಇದ್ದೇನೆ. ಆದ್ರೆ ಆ ವಿಡಿಯೋ ಡಿಲೀಟ್ ಆಗಿಲ್ಲ, ಇನ್ನು ಧನ ಅಂತ ಹೇಳಿ ನಡೀತಾನೆ ಇದೆ. ಹೊರ ದೇಶದ ಆಡಳಿತದಲ್ಲಿರುವಂತಹ ಯೂಟ್ಯೂಬ್ಗೆ ಇನ್ಫ್ಲೂಯೆನ್ಸ್ ಮಾಡಿ ಡಿಲೀಟ್ ಮಾಡುವಷ್ಟು ದೊಡ್ಡ ಇನ್ಫ್ಲೂಯೆನ್ಸರ್ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅವರ ಅನುಯಾಯಿಗಳ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟಿನ ಆರೋಪ ಇರುವಾಗ ಮೋದಿ ಸರ್ಕಾರವು ವೀರೇಂದ್ರ ಹೆಗ್ಗಡೆ ಅವರಿಗೆ ಶಾಸಕ ಪದವಿಯನ್ನು ಕೊಡ್ತಾರೆ. ನಿಜವಾಗ್ಲೂ ಮೋದಿ ಅವರಿಗೆ ಸೌಜನ್ಯ ಪ್ರಕರಣದ ಬಗ್ಗೆ ಅರಿವಿಲ್ವಾ? ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಆಗಿರ್ಬೋದು, ಸದಾನಂದ ಗೌಡ ಸರ್ಕಾರ ಆಗಿರ್ಬೋದು, ಸಿದ್ದರಾಮಯ್ಯ ಅವರ ಸರ್ಕಾರ ಆಗಿರ್ಬೋದು, ಕುಮಾರಸ್ವಾಮಿ ಅವರ ಸರ್ಕಾರ ಆಗಿರ್ಬೋದು, ಎಲ್ಲಾ ಸರ್ಕಾರಗಳು ಇರುವಾಗಲೇ ಸೌಜನ್ಯ ಪ್ರಕರಣ ತಾರಕಕ್ಕೇರಿತ್ತು. ಯಾವ ಸರ್ಕಾರದ ನಾಯಕರು ಈ ಪ್ರಕರಣದ ಬಗ್ಗೆ ಒಂದು ಸ್ಟ್ರಾಂಗ್ ಆದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ವಿಫಲವಾಗಿದ್ದಾರೆ. ದೇಶದಲ್ಲಿರುವ ಎಲ್ಲಾ ದೇವಸ್ಥಾನಗಳು ಮುಜರಾ ಇಲಾಖೆ ಅಂಡರಲ್ಲಿರುವಾಗ ಧರ್ಮಸ್ಥಳದಂತಹ ಆದಾಯ ಇರುವಂತಹ ದೇವಸ್ಥಾನವನ್ನ ಮುಜರಾ ಇಲಾಖೆ ತನ್ನ ತೆಕ್ಕೆಯೊಳಗೆ ಯಾಕೆ ತರುವುದಿಲ್ಲ? ಇದಕ್ಕೆ ಕಾರಣ ಧರ್ಮಸ್ಥಳ ದೇವಸ್ಥಾನವು ಜೈನ ಧರ್ಮದ ವೀರೇಂದ್ರ ಹೆಗ್ಗಡೆ ಅವರ ಫ್ಯಾಮಿಲಿಯ ಪ್ರೈವೇಟ್ ಟೆಂಪಲ್ ಆಗಿ ನಮೂದಿಸಲಾಗಿದಂತೆ. ಕಾನೂನು ಪ್ರಕಾರ ದೇವಸ್ಥಾನವನ್ನು ಸರ್ಕಾರಗಳು ಪಡೆದುಕೊಳ್ಳಲು ಆಗದಿದ್ದರೂ ಕೂಡ ಸಾರ್ವಜನಿಕರು ಈ ಪ್ರಕರಣಕ್ಕೆ ಅಂತ್ಯ ಸಿಗುವವರೆಗೆ ಆ ದೇವಸ್ಥಾನಗಳಿಗೆ ವಿಸಿಟ್ ಮಾಡಬಾರದು ಎನ್ನುವ ಕ್ರಮವನ್ನಾದರೂ ತರಬಹುದು. ಅಲ್ಲಿ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಾಡದ ಹಾಗೆ ನೀತಿಗಳನ್ನು ತರಬಹುದು. ಇದನ್ನು ಸರ್ಕಾರವೇ ಮಾಡ್ಬೇಕಂತಿಲ್ಲ, ಇದನ್ನು ವೀರೇಂದ್ರ ಹೆಗ್ಗಡೆಯವರೇ ಮಾಡಬಹುದು. ಹಾಗೂ ನಿರಪರಾಧಿಗಳಂತ ಪ್ರೂವ್ ಆಗುವವರೆಗೆ ಧರ್ಮಸ್ಥಳ ದೇವಸ್ಥಾನವನ್ನು ಮುಚ್ಚಲಾಗುವುದು, ಮತ್ತೆ ಇಲ್ಲಿ ನಡೆಯುವಂತಹ ಎಲ್ಲಾ ವ್ಯಾಪಾರ ವಹಿವಾಟುಗಳನ್ನು ಮಾಡಲಾಗುವುದಿಲ್ಲ ಅಂತ ಹೇಳಿ ವೀರೇಂದ್ರ ಹೆಗ್ಗಡೆಯವರೇ ಘೋಷಣೆ ಮಾಡಬಹುದು. ನಾನು ವೀರೇಂದ್ರ ಹೆಗ್ಗಡೆಯವರು ಮತ್ತು ವೀರೇಂದ್ರ ಹೆಗ್ಗಡೆಯವರ ಅನುಯಾಯಿಗಳೇ ಈ ಎಲ್ಲಾ ಕೃತ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳಲ್ಲ. ಯಾಕೆಂದ್ರೆ ನಾನು ನೋಡಿಲ್ಲ. ನಾವೆಲ್ಲರೂ ಇತರರು ಹೇಳುವಂತಹ ಮಾಹಿತಿಗಳನ್ನು ಕಲೆ ಹಾಕಿಯೇ ಮಾತಾಡುತ್ತಿರುವುದು. ಅದೇ ಸತ್ಯ ಅಂತ ಹೇಳಿ ನಂಬುವುದು ತುಂಬಾನೇ ಕಷ್ಟ. ಕಣ್ಣಿದ್ದರೂ ಪರಾಂಬರಿಸಿ ನೋಡು ಅಂತ ಹೇಳಿ ಕನ್ನಡದಲ್ಲಿ ಒಂದು ಗಾದೆನೇ ಇದೆ. ಧರ್ಮಸ್ಥಳ ಜೈನ ಧರ್ಮದ ದೇವಸ್ಥಾನವೋ, ಅಣ್ಣಪ್ಪನ ದೇವಸ್ಥಾನವೋ, ಪಂಜುರ್ಲಿಯ ದೇವಸ್ಥಾನವೋ ಅಥವಾ ಶಿವನ ದೇವಸ್ಥಾನವೋ, ಇದೆಲ್ಲ ತುಂಬಾ ಗೊಂದಲಮಯವಾಗಿದೆ. ಹಲವಾರು ಜನ ಹಲವಾರು ರೀತಿಯ ಕಥೆಯನ್ನು ಈ ದೇವಸ್ಥಾನದ ಬಗ್ಗೆ ಹೇಳುತ್ತಾರೆ. ಧರ್ಮಸ್ಥಳದಲ್ಲಿರುವ ಮಂಜುನಾಥನಿಗೆ ಮಂಗಳೂರಿನಲ್ಲಿರುವ ಕದ್ರಿ ಮಂಜುನಾಥನೇ ಮೂಲ ಅಂತ ಹೇಳಿ ಕೆಲವರು ಹೇಳಿದ್ರೆ, ಅಣ್ಣಪ್ಪ ಎನ್ನುವ ಕೆಲಸದಾತ ಪಾವಾಡ ತೋರಿಸುವುದರಿಂದ ಅವನನ್ನು ಅಲ್ಲಿ ದೈವವಾಗಿ ಪ್ರತಿಷ್ಠಾಪಿಸಲಾಗಿದೆ ಅಂತ ಕೆಲವರು ಮಾತಾಡ್ಕೊಳ್ತಿದ್ದಾರೆ. ಇನ್ನು ಪಂಜುರ್ಲಿ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ದೈವಗಳಲ್ಲೊಂದು. ಅಣ್ಣಪ್ಪನೇ ಬೇರೆ, ಪಂಜುರ್ಲಿಯೇ ಬೇರೆ. ಆದ್ರೆ ಕರ್ನಾಟಕ ಜನರು ಅಣ್ಣ ಪಂಜುರ್ಲಿ ಒಂದೇ ದೈವ ಅಂತಲೇ ಅಂದ್ಕೊಂಡಿದ್ದಾರೆ. ಧರ್ಮಸ್ಥಳವು ಜೈನ ಧರ್ಮದ ಟೆಂಪಲ್ ಆದ್ರೆ ಇಲ್ಲಿ ಹಿಂದೂ ದೇವರಾದ ಶಿವನ ಪೂಜೆ ಯಾಕೆ ನಡೆಯುತ್ತಿದೆ? ಜೈನರು ಹಿಂದೂ ದೇವರನ್ನು ಪೂಜಿಸುತ್ತಾರಾ ಅಥವಾ ಇದು ಕೇವಲ ವ್ಯಾಪಾರ ವಹಿವಾಟಿಗಾಗಿ ಮಾಡಿದಂತ ಸೆಟಪ್ಗಳ? ಸೌಜನ್ಯ ಪ್ರಕರಣದ ನಂತರ ಇಷ್ಟೊಂದು ದೊಡ್ಡ ಮಟ್ಟಿನ ಬೆಳವಣಿಗೆಯಾದ್ರೂ ಜನಗಳು ಆರೋಪದ ಮೇಲೆ ಆರೋಪ ಹೊರಿಸಿದ್ರು. ಸೌಜನ್ಯ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು,
ಡಾಕ್ಟರ್ಸ್ಗಳಾಗಿರ್ಬೋದು ಅಥವಾ ವಕೀಲರುಗಳಾಗಿರ್ಬೋದು, ಇವರಿಗೆಲ್ಲ ಆತ್ಮಸಾಕ್ಷಿನೇ ಇಲ್ವಾ? ಆ ದಿನ ನಡೆದಂತ ಪ್ರಕರಣದ ಬಗ್ಗೆ ಇನ್ನಾದ್ರೂ ಮುಂದೆ ಬಂದು ಸತ್ಯವನ್ನು ಓಪನ್ ಆಗಿ ಹೇಳುವಂತಹ ಮಾನವೀಯತೆ ಇಲ್ವಾ? ಇವರುಗಳಿಗೆ ಮನೆಯಲ್ಲಿ ಹೆಂಡತಿ, ಮಕ್ಕಳು, ತಾಯಿ, ತಂಗಿ ಇಲ್ವಾ? ಈ ಪ್ರಕರಣದ ದಿಕ್ಕು ತಪ್ಪಿಸಲು ಪೊಲೀಸರಿಗೆ, ಡಾಕ್ಟರ್ಸ್ಗಳಿಗೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳಿ ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂತಹ ಪೊಲೀಸರು, ಡಾಕ್ಟರ್ಸ್ಗಳು ಮುಂದೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಬಾರದಾ? ಹೀಗೆ ಹಲವಾರು ಗೊಂದಲಗಳು ನನ್ನ ತಲೆಯಲ್ಲಿ ಸುತ್ತಾನೆ ಇರುತ್ತೆ. ಅಂತನ್ಸುತ್ತೆ ಸೌಜನ್ಯಳಿಗೆ ನ್ಯಾಯ ಸಿಗುವುದು ತುಂಬಾನೇ ಕಷ್ಟವಿದೆ. ಸೌಜನ್ಯ ಪ್ರಕರಣಕ್ಕೆ ಅಂತ್ಯ ಸಿಗುವ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಕಾನೂನಿನ ಪ್ರಕಾರ ಸೌಜನ್ಯಳಿಗೆ ನ್ಯಾಯ ಸಿಗುವುದು ಕಷ್ಟ ಸಾಧ್ಯ. ನಮ್ಮ ಬಾಲ್ಯದಲ್ಲಿ ಧರ್ಮಸ್ಥಳದಲ್ಲಿ ನಡೆದಂತಹ ಅನ್ಯಾಯಗಳ ಬಗ್ಗೆ ನಾವು ಹೇಗೆ ಕೇಳಿಪಟ್ಟಿದ್ದೀವೋ ಅದೇ ರೀತಿ ನಮ್ಮ ಫ್ಯೂಚರ್ ಜನರೇಷನ್ ಕೂಡ ಧರ್ಮಸ್ಥಳದಲ್ಲಿ 30 ವರ್ಷ ಮೊದಲು ಸೌಜನ್ಯ ಎನ್ನುವ ಹುಡುಗಿಯ ಮರ್ಡರ್ ಆಗಿತ್ತಂತೆ, ರೇಪ್ ಆಗಿತ್ತಂತೆ ಅಂತ ಹೇಳಿ ಮಾತಾಡಬಹುದು. ನಾವು ಬಾಲ್ಯದಲ್ಲಿ ಕೇಳ್ಪಟ್ಟಂತ ಪ್ರಕರಣಗಳಿಗೆ ಯಾವ ರೀತಿ ನ್ಯಾಯ ಸಿಕ್ಕಿಲ್ಲವೋ ಅದೇ ರೀತಿ ನಮ್ಮ ಫ್ಯೂಚರ್ ಜನರೇಷನ್ ನವರು ಕೂಡ ಸೌಜನ್ಯ ಪ್ರಕರಣಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದನ್ನು ಮಾತಾಡಬಹುದು. ಆದ್ರೆ ಒಂದಂತೂ ಸತ್ಯ, ಸೌಜನ್ಯ ಪ್ರಕರಣದಿಂದ ಇನ್ನು ಮುಂದೆ ಧರ್ಮಸ್ಥಳದಲ್ಲಿ ಅಂತ ಪ್ರಕರಣಗಳು ನಡೆಯಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಸೌಜನ್ಯನಿಗೆ ಶಕ್ತಿ ದೇವತೆ ಅಂತ ಹೆಸರು ಕೊಟ್ಟಿರುವುದು ಸರಿಯಾಗಿ ಇದೆ ಅಂತ ಅನಿಸುತ್ತೆ. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.